ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರತಿಯೊಬ್ಬ ವಿದ್ಯಾರ್ಥಿಯಾಗಿರ್ಬೋದು ಅಥವಾ ಯಾವುದೇ ಒಬ್ಬ ಹಿರಿಯರೇ ಆಗಿರ್ಬೋದು, ಅವರೆಲ್ರಿಗೂ ಅವ್ರದ್ದೇ ಆದಂತಹ ಒಂದು ಜೀವನದಲ್ಲಿ ಇಂಥದ್ದನ್ನು ನಾನು ಸಾಧನೆ ಮಾಡಬೇಕು ಅನ್ನೋ ಗುರಿ ಒಂದು ಸಣ್ಣ ಮಟ್ಟಿಗೆ ಇಟ್ಕೊಂಡಿರ್ತೀವಿ ಅಥವಾ ಇಟ್ಕೊಳ್ಬೇಕಾಗತ್ತೆ. ಇದು ಒಂದಾದರೆ ಅದನ್ನು ಆ ಗುರಿಯನ್ನು ತಲುಪೋದಕ್ಕೆ ಯಾವ ರೀತಿ ಪ್ರಯತ್ನ ಮಾಡಬೇಕು ಅನ್ನೋದನ್ನು ಕೂಡ ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಇದು ನಾವೆಲ್ಲರೂ ತಿಳ್ಕೊಂಡಿರ್ತೀವಿ. ಉದಾಹರಣೆಗೆ ವಿದ್ಯಾರ್ಥಿ ಆದರೆ ನಾನೇನೋ ಇಂತಹ ಒಂದು ಪದವಿಯನ್ನು ಪಡಿಬೇಕು, ಆಮೇಲೆ ಇಂಥ ಕೆಲಸಕ್ಕೆ ಸೇರ್ಕೊಳ್ಬೇಕು ಅಂತನೋ, ಅಥವಾ ಒಂದು ಈ ರೀತಿ ಸಂಸ್ಥೆ ಮಾಡ್ತಕ್ಕಂಥವ್ರು ಅವ್ರು ಇಂಥ ಒಂದು ಅದ್ಭುತವಾದಂತಹ ಸಾಮಾಜಿಕ ಕೆಲಸ ಮಾಡಬೇಕು, ಈ ರೀತಿಯಲ್ಲಿ ಪ್ರಯತ್ನ ಮಾಡಬೇಕು. ಹೀಗೆ ಪ್ರತಿಯೊಬ್ಬರು ಅವರದೇ ಆದಂತಹ ಒಂದು ಗುರಿ ಇರುತ್ತೆ, ದಾರಿನೂ ಇರುತ್ತೆ. ಆದರೆ ನಮಗೆ ಇಷ್ಟರಿಂದನೇ ಈ ಮನುಷ್ಯ ಜನ್ಮ ಅನ್ನೋದು ಪರಿಪೂರ್ಣವಾಗತ್ತೆ ಅಂತ ಇಲ್ಲ. ನಮಗೆ ಗೊತ್ತಿದೆ, ನಮ್ಮ ಸುತ್ತಮುತ್ತ ಅನೇಕ ವಿಧವಾದಂತಹ ಪ್ರಾಣಿಗಳು, ಪಕ್ಷಿಗಳು, ಬೇರೆ ಬೇರೆ ಜೀವಿಗಳೆಲ್ಲ ಇದ್ದಾರೆ. ಅವುಗಳಿಗೂ ಜೀವ ಇದೆ, ಆದರೆ ನಮಗೂ ಜೀವ ಇದೆ. ಆದರೆ ಈ ಮನುಷ್ಯ ಅಂತ ಅನ್ನಿಸ್ಕೊಳ್ಳೋ ನಾವುಗಳು ಅವೆಲ್ಲದಕ್ಕಿಂತನೂ ಕೂಡ ಇನ್ನೂ ಅತ್ಯಂತ ಶ್ರೇಷ್ಠವಾದ್ದು ಅಂತ ನಮಗೆ ನಮ್ಮ ಹಿಂದಿನವರು ತೋರಿಸ್ಕೊಟ್ಟಿದ್ದಾರೆ. ಯಾತಕ್ಕಾಗಿ ನಾವು ಶ್ರೇಷ್ಠ? ಅದರ ಅರ್ಥ ಅವೆಲ್ಲ ಕನಿಷ್ಠ ಅನ್ನೋ ಭಾವನೆ ಅಲ್ಲ ನಮಗೆ. ಉದಾಹರಣೆಗೆ ಹಸು ಇದೆ, ನಾಯಿ ಇದೆ, ಬೇರೆ ಬೇರೆ ಪ್ರಾಣಿಗಳೆಲ್ಲ ಇದೆ. ಅದನ್ನು ಕೆಳಮಟ್ಟದ್ದು ಅಂತ ಹೇಳಬೇಕು ಅನ್ನೋ ಅಭಿಪ್ರಾಯ ಅಲ್ಲ. ಆದರೆ ಮನುಷ್ಯರಿಗೆ ಅದಕ್ಕಿಂತ ಹೆಚ್ಚಿನದಂಥ ಸಾಮರ್ಥ್ಯ ನಮಗಿದೆ ಅನ್ನೋದನ್ನು ಹೇಳೋಕ್ಕೋಸ್ಕರ ಅಷ್ಟೇ ಮಾತ್ರ ಈ ಮನುಷ್ಯ ಜನ್ಮ ಅನ್ನೋದು ಅತ್ಯಂತ ಶ್ರೇಷ್ಠವಾದ್ದು ಅಂತ ಹೇಳಿದ್ದಾರೆ ಹಿಂದಿನವರು. ಏನಂತ ವಿಶೇಷತೆ ಏನು ಅಂದರೆ, ನಮಗೆ ಈ ವಿವೇಕ ಅನ್ನೋ ಒಂದು ವಿಶೇಷವಾದಂತಹ ಒಂದು ಶಕ್ತಿ, ಬುದ್ಧಿಯ ಒಂದು ಶಕ್ತಿ ನಮಗೆ ಕೊಟ್ಟಿದ್ದಾರೆ. ಅದೇ ಆ ಪ್ರಾಣಿಗಳಿಗೆ ಅದಿಲ್ಲ. ಅದಕ್ಕೂ ಇದೆ. ಎಷ್ಟು ಮಟ್ಟಿಗಿದೆ ಅಂದರೆ, ತನ್ನ ಪ್ರಾಣವನ್ನು ಉಳಿಸ್ಕೊಳ್ಳೋದಕ್ಕೆ, ತನ್ನ ಆಹಾರವನ್ನು ಹುಡುಕೋದಕ್ಕೆ ಇತ್ಯಾದಿಗೆ ಅಷ್ಟು ಮಾತ್ರ ಒಂದು ವ್ಯವಸ್ಥೆ ಭಗವಂತ ಕೊಟ್ಟಿದ್ದಾನೆ ಹೊರತು ಅದಕ್ಕಿಂತ ಹೆಚ್ಚಿನದಂತ ಯೋಚನೆ ಮಾಡಿ ತೀರ್ಮಾನ ಮಾಡಿ ಆ ದಾರಿಯಲ್ಲಿ ಹೋಗೋ ಶಕ್ತಿ ಸಾಮರ್ಥ್ಯ ಪಾಪ ಇಲ್ಲ. ಆ ದೃಷ್ಟಿಯಿಂದ ನಮಗೆ ಮನುಷ್ಯರಾದವರಿಗೆ ಅಂತಹ ಒಂದು ವಿಶೇಷವಾದ ಸಾಮರ್ಥ್ಯ ಭಗವಂತ ಅನುಗ್ರಹಿಸಿದ್ದಾನೆ. ಆ ಒಂದು ಬುದ್ಧಿ ಶಕ್ತಿ, ವಿವೇಕ ಅಂದರೆ ಯಾವುದು ಸರಿ ಯಾವುದು ತಪ್ಪು ಅಂತ ವಿಚಾರ ಮಾಡಿ ಬೇರ್ಪಡಿಸಿ ಸರಿಯಾದದನ್ನು ಆಯ್ಕೆ ಮಾಡಿಕೊಳ್ಳುವಂಥ ಶಕ್ತಿ ಸಾಮರ್ಥ್ಯ ನಮಗಿದೆ. ಇದು ವಿಶೇಷ ಅಂತ. ಹಾಗಾಗಿ ಈ ಒಂದು ವಿವೇಕವನ್ನು ಇಟ್ಕೊಂಡು ನಾವು ಮನುಷ್ಯರಾಗಿದ್ದಾಗ ಅತಿ ಹೆಚ್ಚಿನದಾದಂತಹ ಇನ್ನೂ ಅದಕ್ಕಿಂತ ಹೆಚ್ಚಿನದಾದಂಥ ಇನ್ನೊಂದು ಗುರಿ ಇಲ್ಲ ಅನ್ನೋದನ್ನ ಪಡಿಬೇಕು ಅನ್ನೋದನ್ನ ನಮ್ಗೆ ಹಿಂದಿನವರು ತೋರಿಸ್ಕೊಟ್ರು. ಅದರಲ್ಲೂ ಮುಖ್ಯವಾಗಿ ಶ್ರೀ ಶಂಕರಾಚಾರ್ಯರು ನಮ್ಮೆಲ್ಲರಿಗೂ ಕೂಡ, ಅದು ಯಾವುದೋ ಒಂದು ಊರಿನವ್ರಿಗೆ ಒಂದಷ್ಟು ಜನಗಳಿಗೆ ಅಂತ ಅಲ್ಲ, ಅವರು ಮನುಷ್ಯನಾಗಿ ಹುಟ್ಟಿದನ ಪ್ರಪಂಚದಲ್ಲಿ ಯಾವುದೇ ಮೂಲೆಯಲ್ಲಿರಲಿ ಅವನು ಎಲ್ಲರೂ ಕೂಡ ಅವನು ಬಯಸ್ತಕ್ಕಂಥ ಗುರಿಯನ್ನು ತಲುಪಲಿ. ಅಷ್ಟೇ ಅಲ್ಲದೆ ಅವನು ಪಾಪ ಗೊತ್ತಿಲ್ಲದೆ ಇರತಕ್ಕಂತಹ ಒಂದು ಶ್ರೇಷ್ಠವಾದಂತಹ ಗುರಿ ಯಾವುದಿದೆ ಅದನ್ನು ಪಡೀಲಿ ಅಂತ. ಹಾಗಂದ್ರೆ ಏನು ಅಂದ್ರೆ ನಮ್ಮ ಕ್ಷೇತ್ರ ಬೇರೆ ಬೇರೆ ಆದರೂ ಕೂಡ ನಾವೆಲ್ಲರೂ ಅಪೇಕ್ಷೆ ಪಡೋದು ಯಾವುದು ಅಂದರೆ ಆನಂದ, ನೆಮ್ಮದಿಯಿಂದ ಇರಬೇಕು ಅನ್ನೋದೊಂದೇ ಎಲ್ಲರೂ ಒಂದು ಸಾಮಾನ್ಯವಾದೊಂದು ಉತ್ತರ. ಅದನ್ನು ಪಡೆಯೋದು ಹೇಗೆ ಅನ್ನೋದನ್ನ ಶ್ರೀ ಶಂಕರಾಚಾರ್ಯರು ಅನೇಕ ಉಪದೇಶಗಳಿಂದ, ಸ್ತೋತ್ರಗಳಿರ್ಬೋದು, ಸ್ತೋತ್ರಕ್ಕಿಂತ ಭಿನ್ನವಾದಂಥ ಬೇರೆ ಬೇರೆ ಅವರ ರೀತಿಯಲ್ಲೂ ಕೂಡ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಶ್ರೀ ಶಂಕರಾಚಾರ್ಯರು ನಿಜವಾದ ಅರ್ಥದಲ್ಲಿ ಗುರುಗಳು ಅಂತ ಅನ್ನಿಸ್ಕೊಳ್ತಾರೆ. ಗುರು ಆದವನು ಏನು ಮಾಡ್ತಾನೆ ಅಂದರೆ, ತಾನೂ ಆ ಒಂದು ತತ್ವವನ್ನು ತಿಳ್ಕೊಂಡು ಬೇರೆಯವರಿಗೆಲ್ಲ ಬೋಧಿಸ್ತಾನೆ, ತಿಳಿಸ್ತಾನೆ, ಯಾವ ರೀತಿಯಲ್ಲಿ ಹೋಗಿದ್ದೆ ಆದರೆ ನೀವು ಕೂಡ ಗುರಿ ತಲುಪಬಹುದು ಅಂತ.
ಈ ಗುರುವಿನ ಒಂದು ಸಾಮರ್ಥ್ಯ ಎಂಥದ್ದು ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ವಿದ್ಯಾರ್ಥಿಗಳೇ ಇರೋದ್ರಿಂದ ನಾನು ಒಂದು ಸಣ್ಣ ಕಥೆಯ ಮೂಲಕ ನಾನು ತಿಳಿಸಕ್ಕೆ ಪ್ರಯತ್ನ ಮಾಡ್ತೀನಿ. ಇದು ಬಹುಶಃ ನೀವೆಲ್ಲರೂ ಕೇಳಿರ್ತೀರ, ಆದರೆ ಈ ಹಿಂದೆ ಇರೋ ಒಂದು ತತ್ವವನ್ನ, ಏನು ವಿಶೇಷ ಅಂಶವನ್ನ ಗಮನಿಸ್ಬೇಕು ನಾವು ಅಷ್ಟೇ. ನಾವೆಲ್ಲರೂ ಈ ಕತೆ ಕೇಳಿರ್ತೀವಿ. ಒಂದು ನದಿ ಹರಿತಾ ಇದೆ. ನದಿಯ ಒಂದು ದಡದಲ್ಲಿ 10 ಜನ ತುಂಬಾ ಬುದ್ಧಿವಂತರಿದ್ದಾರೆ. ಅವರು ಇನ್ನೊಂದು ನದಿಯ ಆ ದಡಕ್ಕೆ, ಪಕ್ಕದ ದಡಕ್ಕೆ ಹೋಗ್ಬೇಕಾಗಿದೆ. ದೋಣಿ, ಸಹಜವಾಗಿ ದೋಣಿ ಬೇಕಾಗತ್ತೆ. ಹೊರಡಕ್ಕೂ ಮುಂಚೆ ಅವರವರಲ್ಲೇ ಒಂದು ಮಾತಾಡ್ಕೊಂಡ್ರು. ನಾವೀಗ ಎಷ್ಟು ಜನ ಇದ್ದೀವಿ? ನಾವು 10 ಜನ ಇದ್ದೀವಿ. ನಾವು ಯಾರು ಈ ನದಿಯಲ್ಲಿ ಮುಳುಗೋಗ್ಬಾರ್ದು, ನದಿ ಆ ದಡಕ್ಕೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿಕೊಂಡು ಎಲ್ಲರೂ ಕೂತ್ಕೊಂಡ್ರು. ನದಿ ಆ ದಡಕ್ಕೆ ಹೋದ್ರು. ಹೋದ್ಮೇಲೆ ಅವರು ಬಂದ್ವಾ, ಎಲ್ಲರೂ 10 ಜನ ವಾಪಸ್ ಬಂದ್ವಾ ಅಂತ ಕನ್ಫರ್ಮೇಷನ್ಗೋಸ್ಕರ ಎಣಸಕ್ ಶುರು ಮಾಡಿದ್ರು. ಹೇಗೆ ಅಂದ್ರೆ, ಆ 10 ಜನದಲ್ಲಿ ಒಬ್ಬ ಮುಂದೆ ಬಂದು ಒಂದೊಂದಾಗಿ ಎಣಿಸ್ತಾ ಬಂದ. 1 2 3 4 ಅಂತ ಹೇಳಿ ಕಡೆಗೆ 9ನೇದಾಗಿ ನಿಲ್ಲಿಸ್ಕೊಂಡ್ಬಿಟ್ಟ. 10ನೇವನು ಸಿಗ್ತಾನೆ ಇಲ್ಲ. ಪಾಪ ತುಂಬಾ ಬೇಜಾರಾಗಳ್ತಾ ಇದ್ದ. 10ನೇವನು ಪಾಪ ಮುಳುಗೋದ, ಅವನು ನದಿಯಲ್ಲಿ ಮುಳುಗೋದ ಅಂತ. ಅವಾಗ ಇನ್ನೊಬ್ಬ ಹೇಳ್ದ, ನೀನ್ ಅಳಬೇಡ, ನಾನು ಎಣಿಸ್ತೀನಿ ಅಂತ ಹೇಳಿ ಅವನ್ ಮುಂದೆ ಬಂದ. ಇವನು ಹೋಗಿ ಅಲ್ಲಿ ನಿಂತ್ಕೊಂಡ. ಇವನ್ ಶುರು ಮಾಡ್ದ 1 2 3 4 ಅಂತ. ಕಡೆಗೆ ಎಲ್ಲಿ ತನಕ ಬಂದ್ರು? 9 ಅಷ್ಟೇ. 10ನೇವನ್ ಕಾಣಿಸ್ತಾನೆ ಇಲ್ಲ ಅಲ್ವಾ? ಈಗ ನೀವು 10ನೇವನ್ ಹುಡುಕೊಡ್ತೀರಾ? ಯಾರು ಎಣಿಸ್ದವನು. ಈಗ ಹೇಗಾಯ್ತು, ನೀವು ಎಷ್ಟು ಬುದ್ಧಿವಂತರು, ಅಷ್ಟು ಬುದ್ಧಿವಂತಿಗೆ ಅವ್ನಿಗೆ ಇಲ್ವೇ ಇಲ್ಲ. ಅವನೇನ್ ಮಾಡ್ದ? ಅವನೊಬ್ಬನ್ ಬಿಟ್ಟು ಮಿಕ್ಕಿದೆಲ್ಲ ಕಡೆ ಎಣಿಸ್ತಾ ಇದ್ದ. ಕತೆ ತುಂಬಾ ಸರಳವಾಗಿದೆ, ಇದರಲ್ಲಿ ಏನು ದೊಡ್ಡ ವಿಷಯ ಇದೆ ಅಂತ ಅನ್ಬಹುದು. ಆದ್ರೆ ಇದ್ರ ಹಿಂದೆ ತುಂಬಾ ದೊಡ್ಡ ಒಂದು ವಿಷಯ ಇದೆ, ತತ್ವ ಇದೆ. ಈಗ ನಾವು ವಿದ್ಯಾರ್ಥಿಗಳಾಗಿ ನಮ್ಮ ನಮ್ಮ ಅಪೇಕ್ಷೆ ಏನಿದೆ ಅಂದ್ರೆ, ನಾವು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಬೇಕು ಅನ್ನೋದು ಸದ್ಯದ ಮಟ್ಟಿಗೆ ಇದೆ. ಆದ್ರೆ ನಾವೇನ್ ಅನ್ಕೊಳ್ತಿರ್ತೀವಿ ಎಷ್ಟೋ ಸಂದರ್ಭದಲ್ಲಿ ಅಂದ್ರೆ, ನಮಗೆ ವಿದ್ಯೆ ಹತ್ತೋದಿಲ್ಲ, ನಮ್ಗೆ ಅಷ್ಟೊಂದು ಬುದ್ಧಿವಂತಿಕೆ ಇಲ್ಲ, ನಾವು ಉದಾಹರಣೆಗೆ ಬೆಂಗಳೂರಿನವರಷ್ಟಂತೆ ನಮ್ಗೆ ಸಾಮರ್ಥ್ಯ ಇಲ್ಲ. ಹೀಗೆ ಅನೇಕ ವಿಧವಾದಂತಹ ಭಾವನೆಗಳು, ಅಭಿಪ್ರಾಯಗಳಿರುತ್ತೆ. ಉದಾಹರಣೆಗೆ ಎಷ್ಟೋ ವರ್ಷ ಭಯ ಇರುತ್ತೆ ಅಂತ ಯಾರೋ ಹೇಳಿದ್ರು. ಭಯ ದೂರ ಆಯಿತು, ಭಯ ದೂರ ಆಗಿ ನಾನು ಈಗ ಚೆನ್ನಾಗಿ ಧೈರ್ಯದಿಂದ ಮಾಡ್ತಾ ಇದ್ದೀನಿ ಅಂತ. ಈ ಭಯ, ಇವೇ ಮೊದಲಾದಂತಹ ಅನೇಕ ಒಂದು ಮನಸ್ಸಿನ ಭಾವನೆಗಳು ನಮಗೆ ನಮ್ಮ ಗುರಿಯನ್ನ ತಲುಪೋದಕ್ಕೆ ತೊಂದರೆ ಕೊಡ್ತಾ ಇರುತ್ತೆ. ನಮ್ಮ ಒಂದು ಶ್ರೇಯಸ್ಸಿಗೆ ಅಥವಾ ನಮ್ಮ ಗುರಿ ತಲುಪೋದಕ್ಕೆ ತೊಂದರೆ ಇನ್ಯಾರೂ ಕೊಡೋದಿಲ್ಲ, ನಮ್ಮ ಮನಸ್ಸೇ ಕೊಡೋದಕ್ಕಂಥದ್ದು. ಹಾಗಾಗಿ ಯಾವ್ಯಾವ್ದೆಲ್ಲ ತೊಂದರೆ ಕೊಡುತ್ತೋ ಅದನ್ನೆಲ್ಲ ದೂರ ಮಾಡತಕ್ಕಂತಹ ಒಂದು ಕೆಲಸ ಯಾವ್ದು ಮಾಡತ್ತೆ ಅಂದ್ರೆ, ಇಂತಹ ಸ್ತೋತ್ರಗಳು ಮಾಡತ್ತೆ. ಅದು ಹೇಗೆ ನಮಗೆ ಗೊತ್ತು? ಅಂತಹ ಗುರುಗಳು ಹೇಳ್ಕೊಟ್ಟಿದ್ರೆ ನಮಗೆ ಗೊತ್ತಾಯ್ತು ಆ ಒಂದು ಶಕ್ತಿ ಅದರಲ್ಲಿ ಇದೆ ಅಂತ. ಹಾಗಾಗಿ ಈ ಸ್ತೋತ್ರ ಪಾರಾಯಣ ಮಾಡೋದ್ರಿಂದ ಏನು ವಿಶೇಷವಾದಂಥ ಫಲ ಇದೆ ಅಂದ್ರೆ, ಆ ಒಂದು ವಿಶೇಷ ಶಕ್ತಿ ಸಾಮರ್ಥ್ಯ ನಮ್ಮಲ್ಲೇ ಇದೆ ಅನ್ನೋ ಒಂದು ಅಂಶ ಗೊತ್ತಾಗತ್ತೆ. ಹೇಗೆ ಎಣಿಸುವವನು ಅವನನ್ನು ಬಿಟ್ಟು ಮಿಕ್ಕಿದೆಲ್ಲ ಕಡೆ ಎಣಿಸ್ತಾ ಇದ್ದ, ಹಾಗೆ ನಮ್ಮಲ್ಲೇ ಅಂತ ವಿಶೇಷವಾದ ಶಕ್ತಿ ಸಾಮರ್ಥ್ಯ ಇದೆ, ಜೀವನದಲ್ಲಿ ವಿಶೇಷವಾದ ಸಾಧನೆ ಮಾಡೋದಕ್ಕೆ ಅನ್ನೋ ಒಂದು ಅಂಶ ನಮಗೆ ಮರ್ತ್ಬಿಟ್ಟಿರ್ತೀವಿ. ಅದು ಬಿಟ್ಬಿಟ್ಟು ಅವ್ರಿಗೆ ಆ ಸಾಮರ್ಥ್ಯ ಇದೆ, ಇವ್ರಿಗೂ ಸಹ ಸಾಮರ್ಥ್ಯ ಇದೆ, ನನಗಿಲ್ಲ ಅಂತ ಕೊರಗ್ತಾ ಇರ್ತೀವಿ. ಇದು ದೂರ ಆಗಬೇಕು. ಇದು ದೂರ ಆಗಬೇಕು ಅಂದ್ರೆ ಅದಕ್ಕೆ ಒಂದು ಮನಸ್ಸಿಗೆ ಒಂದು ವಿಶೇಷವಾದ ಶಕ್ತಿ ಕೊಡಬೇಕು. ಅದು ಹೇಗೆ ಸಾಧ್ಯ ಅಂದ್ರೆ, ಇಂತಹ ಸ್ತೋತ್ರ ಪಾರಾಯಣ ಮಾಡೋದ್ರಿಂದ ಅತಿ ಶೀಘ್ರವಾಗಿ ನಮಗೆ ಆ ಒಂದು ಮನಸ್ಸಿನಲ್ಲಿ ಇರತಕ್ಕಂಥ ಎಲ್ಲ ನೆಗೆಟಿವ್ಸ್ ಅಂತ ಹೇಳ್ತೀವಲ್ಲ, ಅದೆಲ್ಲ ದೂರ ಆಗಿ ಪಾಸಿಟಿವ್ಸ್ ಅಂತ ಅಥವಾ ಸಕಾರಾತ್ಮಕವಾದಂತಹ ಚಿಂತನೆಗಳು ಬರುತ್ತೆ. ಹೇಗೆ ಒಬ್ಬ ವ್ಯಕ್ತಿ ಚೆನ್ನಾಗಿ ಅವನು ಅಲಂಕಾರ ಎಲ್ಲ ಮಾಡ್ಕೊಂಡಿದ್ದಾನೆ ಅಂತ ಇಟ್ಕೊಳ್ಳಿ. ಅವನು ಎಷ್ಟೇ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿದ್ರು ಕೂಡ ಅವನು ಕೊಳೆ ಇರತಕ್ಕಂಥ ಕನ್ನಡಿ ಮುಂದೆ ನಿಂತ್ಕೊಂಡಿದ್ದೆ ಆದ್ರೆ ಏನ್ ಕಾಣುತ್ತೆ? ಉದಾಹರಣೆಗೆ ಮಸೀನೋ ಏನೋ ಇರುತ್ತೆ ಕನ್ನಡಿಯಲ್ಲಿ, ಬಹಳ ಕೊಳೆ ಇರುತ್ತೆ, ಧೂಳೆಲ್ಲ ಕೂತ್ಕೊಂಡಿರುತ್ತೆ, ಏನೂ ಕಾಣೋದೇ ಇಲ್ಲ ಕನ್ನಡಿ ಮುಂದೆ ನಿಂತ್ಕೊಂಡಾಗ. ಅದೇ ಹಾಗಾಗಿ ಅವನು ಎಷ್ಟೇ ಚೆನ್ನಾಗಿದ್ರು ಕೂಡ ಅದು ಕಾಣೋದಿಲ್ಲ. ಕಾಣಬೇಕು ಅಂದ್ರೆ ಏನ್ ಮಾಡಬೇಕು?
ಆ ಕನ್ನಡಿಯನ್ನ ಒರೆಸ್ಬೇಕು. ಒರೆಸಿದ ತಕ್ಷಣ ಸಹಜವಾಗಿ ಗೊತ್ತಾಗೋಗುತ್ತೆ. ಹಾಗೇನೆ ನಮ್ಮಲ್ಲೇ ಆ ಸಾಮರ್ಥ್ಯ ಇದೆ. ಪ್ರತಿಯೊಬ್ಬ ಕೂತಿರ್ತಕ್ಕಂಥ ಪ್ರತಿಯೊಬ್ಬರಲ್ಲೂ, ಅದು ಶಿಕ್ಷಕರಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಅದ್ಭುತ ಶಕ್ತಿ ಇದೆ ನಮ್ಮಲ್ಲಿ. ಆ ನೈತ್ಯಾನುಸಂಧಾನ ಅಥವಾ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಏನು ಹೇಳ್ತೀವಲ್ಲ ಬೇರೆ ಬೇರೆ ಅರ್ಥದಲ್ಲಿ, ಈ ಥರದ್ದೆಲ್ಲವೂ ಕೂಡ ನಮ್ಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಇದೇ ಕೊಳೆಗಳು. ಕನ್ನಡಿಯಲ್ಲಿ ಇರತಕ್ಕಂಥ ಕೊಳೆ ಯಾವುದು, ಕನ್ನಡಿಯಲ್ಲಿ ಹೇಗೆ ಕೊಳೆ ಇದೆಯೋ ಹಾಗೇನೆ ನಮ್ಮ ಈ ಮನಸ್ಸಿನಲ್ಲಿ ಅಥವಾ ಬುದ್ಧಿಯಲ್ಲಿ ಇವೇ ಮೊದಲಾದಂತಹ ಆಲೋಚನೆಗಳಿಂದ ನಮ್ಮ ಒಂದು ಸಾಮರ್ಥ್ಯ ಮುಸುಕಾಗಿದೆ, ಮುಚ್ಚೋಗಿದೆ. ಅದನ್ನು ತೆಗಿಬೇಕು ಅಂದರೆ ಆ ಬುದ್ಧಿ ಶುದ್ಧವಾಗಬೇಕು. ಆ ಬುದ್ಧಿ ಶುದ್ಧವಾಗಬೇಕು ಅಂದರೆ ಇಂತಹ ಸ್ತೋತ್ರ ಅನಿವಾರ್ಯ. ಅತ್ಯಂತ ಶೀಘ್ರವಾಗಿ ನಮಗೆ ಏನು ಪ್ರಯೋಜನ ಅಂತ ಕೊಡತ್ತೆ. ಹಾಗಾಗಿ ನಾನು ಆರಂಭದಲ್ಲಿ ಕೇಳಿದೆ, ನಿಮ್ಗೆ ಇದರಿಂದ ಅನುಭವ ಏನಾಯಿತು ಅಂತ. ಇಲ್ಲಿ ಕೆಲವರು ಹೇಳಿದ್ರು ಆ ದೇವರ ಬಗ್ಗೆ ಆಸಕ್ತಿ ಹೆಚ್ಚಾಯಿತು ಅಂತ, ಇಂಟ್ರೆಸ್ಟ್ ಹೆಚ್ಚಾಯಿತು ಅಂತ ಹೇಳಿದ್ರು. ಇನ್ನು ಬೇರೆ ಬೇರೆ ರೀತಿಯಲ್ಲಿ ಭಕ್ತಿ ಹೆಚ್ಚಾಯಿತು, ಇವೇ ಮೊದಲಾದಂತನ ಹೇಳಿದ್ದೀರ. ಬಹಳ ಸಂತೋಷ. ಆ ಪರಮಾತ್ಮ, ಈಗ ಉದಾಹರಣೆಗೆ ನಮಃ ಶಿವಾಯ ಅಂತ ಹೇಳಿದೀವಿ, ಇದ್ರ ವಿಷಯವಾಗಿ ನಾವು ಸ್ಪಷ್ಟತೆ ಬೇಕಲ್ಲ. ಶಿವ ಎಲ್ಲಿದ್ದಾನೆ? ಅವನು ಎಲ್ಲಿಂದ ನಮಗೆ? ಕೈಲಾಸದಲ್ಲಿದ್ದಾನ? ಕೈಲಾಸದಿಂದ ನಮಗೆ ಅನುಗ್ರಹ ಮಾಡಬೇಕಾ? ನಮಃ ಶಿವಾಯ ನಮಃ ಶಿವಾಯ ಅಂತ ಎಷ್ಟು ಬಾರಿ, ಏನಿಲ್ಲ ಅಂದ್ರೂ ನಮ್ಮ ಈ ಗುಂಪಂತೂ 108 ಸತಿ ಖಂಡಿತ ಹೇಳಿದ್ದಾರೆ. ನಾನಂತೂ ಅದನ್ನು ಗಮನಿಸಿದ್ದೀನಿ, ತುಂಬಾ ಶ್ರದ್ಧೆಯಿಂದ ಹೇಳಿದ್ದಾರೆ. ನೀವೆಲ್ಲರೂ ಇಡೀ ಶ್ಲೋಕ ಹೇಳಿದ್ದೀರಾ, ಅವ್ರುಗಳಂತೂ ನಮಃ ಶಿವಾಯ ಅಂತ ತುಂಬಾ ಸಂತೋಷದಿಂದ ಹೇಳಿದ್ದಾರೆ. ಈ ಶಿವನಿಗೆ ನಮಸ್ಕಾರ ಮಾಡಿದ್ಯಾ? ಶಿವನ್ ನಮಗೆ ಅನುಗ್ರಹ ಮಾಡಬೇಕಲ್ಲ, ಹೇಗೆ ಮಾಡಬೇಕು? ಎಲ್ಲಿದ್ದಾನೆ ಹಾಗಾದ್ರೆ ಶಿವ? ಹೇಳ್ತೀರಾ ಯಾರಾದ್ರು? ಶಿವ ಎಲ್ಲಿದ್ದಾನೆ? ಹಾ, ಕೈಲಾಸದಲ್ಲಿದ್ದಾನೆ. ಹಾ, ಇನ್ನೇನು ಬೇರೆ ಇದೆಯಾ? ಬೇರೆ ಉತ್ತರ? ಹೌದು, ಆ ಪರಮಾತ್ಮ ಶಿವ ಅನ್ನೋದು ಕೈಲಾಸದಲ್ಲಿದ್ದಾನೆ ಅಂತ ನಮ್ಗೆ ಇನ್ನೊಂದು ನಿಜವಾದ ಅರ್ಥವನ್ನು ಅರ್ಥ ಮಾಡಿಸ್ಲಿಕ್ಕೋಸ್ಕರ ಅಷ್ಟೇ ಹೇಳಿರೋದೇ ಹೊರತು ಶಿವ ಎಲ್ಲಿದ್ದಾನೆ ಅಂತ ನಾವು ಇನ್ನು ಮುಂದೆ ತಿಳ್ಕೊಳ್ಬೇಕು ಅಂದ್ರೆ, ಶಿವ ನಮ್ಮ ಹೃದಯದಲ್ಲೇ ಇದ್ದಾನೆ, ನಮ್ಮಲ್ಲೇ ಇದ್ದಾನೆ. ಹೇಗೆ ಹೇಗೆ ಅಂತ ಹೇಳ್ತೀರಾ? ಹೇಗೆ ಅಂತ ಕೇಳ್ತೀರಾ? ಒಂದು ಸರಳವಾದ ಉದಾಹರಣೆ ಶ್ರೀ ಶಂಕರಾಚಾರ್ಯರೇ ದಕ್ಷಿಣಾಮೂರ್ತಿ ಅಷ್ಟಕದಲ್ಲಿ ತೋರಿಸ್ತಾರೆ. ಅದನ್ನ ಹೇಳ್ತೀನಿ. ಈಗ ನನಗೆ ಗೊತ್ತಾಯಿತು ದಕ್ಷಿಣಾಮೂರ್ತಿ ಅಷ್ಟಕ ಕೆಲವರು ಕಲ್ತಿದ್ದೀರಾ ಅಂತ. ಇನ್ನು ಮುಂದೆ ಅದು ಪ್ರತಿಯೊಬ್ಬರು ಕೂಡ ದಕ್ಷಿಣಾಮೂರ್ತಿ ಅಷ್ಟಕವನ್ನ ಯಾವ ರೀತಿ ಅಭ್ಯಾಸ ಮಾಡಬೇಕು ಅಂದ್ರೆ, ನಾವೆಲ್ಲರೂ ನಮ್ಮ ಶಾಲೆಗಳಲ್ಲಿ ನ್ಯಾಷನಲ್ ಆಂಥಮ್ ಹೇಳ್ತೀವಲ್ವಾ ಪ್ರತಿ ದಿವಸ, ಆ ರೀತಿಯಲ್ಲಿ ಪ್ರತಿ ದಿವಸ ಹೇಳುವಂತ ಆಗ್ಬೇಕು. ಯಾಕೆ ಅಂತಂದ್ರೆ ಅದರ ಅಂತ ಅದ್ಭುತವಾದಂತಹ ಶಕ್ತಿ ಇದೆ. ಒಬ್ಬ ನಾಸ್ತಿಕನನ್ನು ಕೂಡ ವಿಚಾರಕ್ಕೆ ತಿರುಗಿಸತ್ತೆ ಅಂತಹ ಸಾಮರ್ಥ್ಯ ಈ ದಕ್ಷಿಣಾಮೂರ್ತಿ ಅಷ್ಟಕಕ್ಕಿದೆ. ಹೇಗೆ ಅಂತ ಹೇಳಿ, ಉದಾಹರಣೆಗೆ ಒಬ್ಬ ದೇವರು ಇಲ್ಲ ಅಂತಾನೆ ಹೇಳ್ಬಹುದು. ಉದಾಹರಣೆಗೆ ನಾವುಗಳೇ ಈಗ ಶಿವ ನಾವು ನೋಡ್ಲಿಲ್ಲ, ಹಾಗೆ ಇಲ್ಲ ಅಂತಾನೆ ಹೇಳ್ಬೋದು, ಹೌದಲ್ವಾ? ನಾವು ಯಾರು ನೋಡಿದವರು ಇಲ್ಲ, ನೋಡಿಲ್ಲ ಅಂದ್ರೆ ಇದಿಲ್ಲ ಅಂತ ಹೇಳೋಣ. ಅಂತ ಅಂದ್ರೆ ಹಾಗೆ ಹೇಳಕ್ ಆಗೋದಿಲ್ಲ ಅಂತ ಹೇಳ್ತಾರೆ. ಹೇಗೆ ಶ್ರೀ ಶಂಕರಾಚಾರ್ಯ ಒಂದು ಉದಾಹರಣೆ ಕೊಡ್ತಾರೆ ಇದ್ರೆ, ಉದಾಹರಣೆಗೆ ಒಂದು ನೀವೆಲ್ಲ ಈಗ ಭಾವನೆ ಮಾಡಬೇಕು. ನಾನು ಹೇಳಿದ್ದೇನೆ, ನೀವು ಮನಸ್ಸಿನಲ್ಲೇ ಕಲ್ಪನೆ ಮಾಡ್ಕೋಬೇಕು. ರಾತ್ರಿ ಹೊತ್ತು ಪೂರ್ತಿ ಕತ್ಲೆ ಇದೆ, ಯಾವ ಒಂದು ದೀಪನೂ ಇಲ್ಲ, ಹೊರಗಡೆ ಕತ್ತಲೆ ರೂಮ್. ಅಲ್ಲಿ ಒಬ್ರು ಟೀಚರ್ ಅಂತ ಇಟ್ಕೊಳ್ಳಿ, ಅವರೊಂದು ವ್ಯವಸ್ಥೆ ಮಾಡಿರ್ತಾರೆ. ಏನಂದ್ರೆ ಒಂದು ಸಣ್ಣ ದೀಪ ಹಚ್ಚಿಟ್ಟಿರ್ತಾರೆ. ಆ ದೀಪದ ಮೇಲೆ ಒಂದು ಕೊಡ, ಮಣ್ಣಿನ ಕೊಡ ಅಂತ ಇಟ್ಕೊಳ್ಳಿ, ಏನಾದರೂ ಹೇಗಾದ್ರೂ ಬೇರೆ ಯಾವುದಾದ್ರೂ ಪರವಾಗಿಲ್ಲ, ಒಂದು ಕೊಡವನ್ನು ಉಲ್ಟಾ ಮಾಡಿ ಅದರ ಮೇಲೆ ಇಟ್ಟಿರ್ತಾರೆ. ಈಗ ಇಷ್ಟರಿಂದಲೇ ನಿಮಗೆ ಏನು ಗೊತ್ತಾಗತ್ತೆ? ಆ ಕತ್ಲೆ ಕೋಣೆಯಲ್ಲಿ ಯಾರು ಹೋದಾಗ ಏನಾದ್ರು ಕಾಣತ್ತಾ ಏನಾದ್ರು? ಅದೇ ಈಗ ಅವ್ರ ಅಧ್ಯಾಪಕರು ಏನು ಮಾಡ್ತಾರೆ, ಒಳಗಡೆ ಹೋಗಿ ಆ ಕೊಡ ಇದೆಯಲ್ಲ, ಏನು ಹೇಳ್ತೀರಾ, ಬಿಂದಿಗೆ ಅಂತೀರಾ? ಮಡಿಕೆ ಅರ್ಥ ಆಗುತ್ತೆ ಅಂದ್ರೆ ಸರ್ ಸಂತೋಷ. ಮಡಿಕೆಯಲ್ಲಿ ಅಲ್ಲಲ್ಲೇ ಸಣ್ಣ ಸಣ್ಣ ತೂತ್ ಮಾಡ್ತಾರೆ, ಒಂದು 5 ತೂತ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಈಗೇನಾದ್ರು ಯಾರಾದ್ರು ಹೊರಗಡೆಯಿಂದ ಒಬ್ಬ ವ್ಯಕ್ತಿ ಹೋದ್ರೆ ಏನ್ ಕಾಣುತ್ತೆ? ಬೆಳಕು ನೇರ ಕಾಣುತ್ತಾ ಅಥವಾ ಬೇರೆ ಏನ್ ಕಾಣುತ್ತೆ?
ಈಗೇನಿದೆ, ಒಂದು ದೀಪ ಒಳಗಡೆ ಹಚ್ಚಿಟ್ಟಿದ್ದಾರೆ, ಮೇಲ್ಗಡೆ ಮುಚ್ಚಿದ್ದಾರೆ ಬಿಂದಿಗೆಯನ್ನು ಅಥವಾ ಕೊಡವನ್ನು ಅಥವಾ ಮಡಿಕೆಯನ್ನು. ಆ ಮಡಕೆಯಲ್ಲಿ ಅಲ್ಲಲ್ಲೇ ಸಣ್ಣ ಸಣ್ಣ ತೂತು, ಒಂದು 4-5 ತೂತು ಮಾಡಿದ್ದಾರೆ. ಏನು ಕಾಣುತ್ತೆ? ಆ ರಂಧ್ರದಿಂದ, ಆ ತೂತಿನಿಂದ ದೀಪ ಬರೋದು ಹೊರಗಡೆ ಕಾಣುತ್ತಷ್ಟೇ ಹೊರತು ನೇರ ದೀಪ ಕಾಣೋದಿಲ್ಲ. ಯಾಕಂದ್ರೆ ಮುಚ್ಚೋಗಿದೆ, ಕಾಣೋದಿಲ್ಲ, ಅಷ್ಟು ದೊಡ್ಡ ತೂತಲ್ಲ. ಹಾಗಾಗಿ ಇದರಿಂದ ಏನು ಗೊತ್ತಾಗತ್ತೆ ಅಂದರೆ, ನಾವು ದೀಪ ನೋಡದೇ ಇದ್ರೂ ಕೂಡ ಯಾವುದೋ ಒಂದು ದೀಪ ಒಳಗಿದೆ ಅಂತ ಹೇಳ್ಬೋದಾ? ಯಾರು ಹೇಳೋಕ್ಕಾಗೋದಿಲ್ಲ ಅಂತ ಹೇಳ್ತೀರಾ? ಕೈ ಎತ್ತಿ ಅಂಥವ್ರು ಯಾರಾದರೂ. ಇಲ್ಲ, ದೀಪ ಇಲ್ಲ, ಯಾರು ದೀಪ ನಾವು ನೋಡದೇ ಇದ್ರೂ ಕೂಡ ದೀಪ ಇಲ್ಲದ್ರೆ ಅಂತ ಒಂದು ಪ್ರಭೆ ಅದು ಹೊರಗಡೆ ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತ ನಾವೆಲ್ಲರೂ ಹೇಗೆ ಹೇಳ್ತೀವೋ ಹಾಗೇನೆ ಈ ಉದಾಹರಣೆಯನ್ನು ನಿಮ್ಮ ದೇಹಕ್ಕೆ, ಮನಸ್ಸಿಗೆ ತಂದ್ಕೊಳ್ಳಿ ಅಂತ ಹೇಳ್ತಾರೆ ಶ್ರೀ ಶಂಕರಾಚಾರ್ಯರು ದಕ್ಷಿಣಾಮೂರ್ತಿ ಅಷ್ಟಕದ 4ನೇ ಶ್ಲೋಕದಲ್ಲಿ. ನಾನಾ ಛಿದ್ರ ಅಂತ ಯಾರು ಕಲ್ತಿದ್ದೀರೋ ಅವ್ರು ಜ್ಞಾಪಿಸ್ಕೊಳ್ಳಿ, ಮುಂದಿನ ದಿನಗಳಲ್ಲಿ ಎಲ್ಲರೂ ಅಭ್ಯಾಸ ಮಾಡಿ. ಆ ಶ್ಲೋಕದಲ್ಲಿ ಹೀಗೆ ಹೇಳ್ತಾರೆ, ಯಾವುದೋ ಒಂದು ಶಕ್ತಿ ನಮ್ಮೆಲ್ಲರ ಹೃದಯದಲ್ಲಿ ಇರಲೇಬೇಕು. ಆ ಒಂದು ಶಕ್ತಿಯಿಂದನೇ ನಾವು ನೋಡ್ತಾ ಇದ್ದೀವಿ, ಕೇಳಿಸ್ಕೊಳ್ತಾ ಇದ್ದೀವಿ. ಯಾವುದೋ ಒಂದು ಮುಟ್ತೀವಿ, ಗೊತ್ತಾಗತ್ತೆ, ಓ ಇಲ್ಲಿ ಇದನ್ನು ಮುಟ್ಟಿದಾಗ ಇದು ಹಣ್ಣು ಅಂತ ಗೊತ್ತಾಗತ್ತೆ. ಹೀಗೆ ಎಲ್ಲ ಅನುಭವ ಬರುತ್ತಲ್ಲ, ಜ್ಞಾನ ಉಂಟಾಗತ್ತಲ್ಲ. ಇದು ಹೇಗೆ ಸಾಧ್ಯ ಅಂದರೆ, ಇಲ್ಲಿ ಯಾವುದೋ ಒಂದು ಶಕ್ತಿ ನಮ್ಮೆಲ್ಲರ ಹೃದಯದಲ್ಲಿ ಇದೆ ಅಂತ ಗೊತ್ತಾಗತ್ತೆ. ಅದನ್ನೇ ಶಿವ 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 ಅಂತ ಬೇರೆ ಬೇರೆ ಹೆಸರಿಂದ ಹೇಳೋದು ಅಷ್ಟೇ ಹೊರತು ಬೇರೆ ಏನೂ ಅಲ್ಲ. ಹಾಗಾಗಿ ಇನ್ನು ಮುಂದೆ ನಾವು ಒಂದು ಚೆನ್ನಾಗಿ ಮನಸ್ಸಲ್ಲಿ ಇಟ್ಕೊಳ್ಬೇಕು ಅಂದರೆ, ಆ ಪರಮಾತ್ಮ, ಬೇರೆ ಬೇರೆ ದೇವರು ಇತ್ಯಾದಿ ಬೇರೆ ಬೇರೆ ಹೆಸರಿಂದ ಏನು ಹೇಳ್ತೀವೋ ಅವನು ನಮ್ಮ ಹೃದಯದಲ್ಲೇ ಇದ್ದಾನೆ ಅನ್ನೋ ಅಂಶವನ್ನು ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಈ ರೀತಿ ತಿಳ್ಕೊಳ್ತಾ ಹೋಗಿದ್ದೆ ಆದರೆ ನಾವು ಇಂತಹ ಸ್ತೋತ್ರ ಪಾರಾಯಣ ಮಾಡೋದು ಅತಿ ಶೀಘ್ರವಾಗಿ ನಮಗೆ ಫಲ ಕೊಡುತ್ತೆ. ನಮ್ಮ ಬುದ್ಧಿ ಸ್ವಚ್ಛ ಆಗತ್ತೆ, ಹಾಗೆ ನಮ್ಮ ಮಾತು ಸ್ವಚ್ಛ ಆಗತ್ತೆ, ಮತ್ತು ನಾವು ಮಾಡ್ತಕ್ಕಂಥ ಕೆಲಸವೂ ಕೂಡ ಸರಿಯಾದ ದಾರಿಯಲ್ಲಿ ಸರಿಯಾದ ಆಯ್ಕೆ ಮಾಡ್ತೀವಿ, ಜೀವನದಲ್ಲಿ ಸರಿಯಾದ ರೀತಿಯಲ್ಲೇ ಮಾಡ್ತೀವಿ. ಹಾಗಾಗಿ ಅದರ ಒಂದು ಪ್ರತಿಫಲ ಅಥವಾ ರಿಸಲ್ಟ್ ಅಂತ ಹೇಳ್ತೀವಿ, ಅದು ತುಂಬ ಚೆನ್ನಾಗಿ ಅತಿ ಶೀಘ್ರವಾಗಿ ಸಿಗತ್ತೆ ಅನ್ನೋದನ್ನು ನಾವು ಚೆನ್ನಾಗಿ ಇಟ್ಕೊಳ್ಬೇಕು. ಹಾಗಾಗಿ ಈ ಒಂದು ದೃಷ್ಟಿಕೋನ ತಂದ್ಕೊಳ್ಳೋದಕ್ಕೆ ಗುರುವಿನ ಅನುಗ್ರಹ ತುಂಬ ಮುಖ್ಯ. ಅಂತಹ ಗುರುಗಳು ಶ್ರೀ ಆದಿಶಂಕರಾಚಾರ್ಯರು ಪ್ರತಿಯೊಬ್ಬ ಸಮಾಜದ ಯಾರೇ ಆಗಿರಲಿ ಅವನು ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅನ್ನೋ ಒಂದೇ ಉದ್ದೇಶದಿಂದ ಇಂತಹ ಸ್ತೋತ್ರವನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು ಅನ್ನೋದನ್ನು ಅಷ್ಟು ಮಾತ್ರ ಹೇಳ್ತಾ, ಇನ್ನೊಂದು ಕೆಲವೇ ಅಂಶಗಳನ್ನು ಮುಖ್ಯವಾಗಿ ಶಿಕ್ಷಕರ ವಿಷಯವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಂತಹ ಸ್ತೋತ್ರ ಎಷ್ಟು ಮಹತ್ವವಾದಂತಹ ಪಾತ್ರವನ್ನು ವಹಿಸುತ್ತೆ ನಮ್ಮ ಜೀವನದಲ್ಲೂ ಕೂಡ, ಹಾಗೆ ವಿದ್ಯಾರ್ಥಿ ಜೀವನದಲ್ಲೂ ಕೂಡ. ಅಧ್ಯಾಪನ ಮಾಡ್ತೀವಲ್ಲ, ನಾವು ಟೀಚಿಂಗ್ ಮಾಡ್ತೀವಲ್ಲ, ಎಂತಹ ಅದ್ಭುತ ರೀತಿಯಲ್ಲಿ ಆಗತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ. ಎಲೆಕ್ಟ್ರಾನಿಕ್ ಸಿಟಿ ಹತ್ರ ನೆರಳೂರು ಅಂತ ಕಾಣುತ್ತೆ. ನೆರಳೂರು ಅಂತ ಇದೆಯಲ್ಲ, ಸ್ವಾಮಿ ವಿವೇಕಾನಂದ ಶಾಲೆ ಇದೆ. ಅಲ್ಲಿ ಒಂದು 200ಕ್ಕೂ ಹೆಚ್ಚು ಅಧ್ಯಾಪಕರು ಅವರು ಮುಖ್ಯವಾಗಿ ಇಟ್ಕೊಂಡು ಸುಮಾರು 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕೂಡ ಸೇರಿದ್ರು. ಅಲ್ಲಿ ಒಬ್ಬರು ವೈದ್ಯರು ಬಂದಿದ್ರು. ಎಲ್ಲಿಂದ ಅಂದರೆ ನಿಮಾನ್ಸಿಂದ. ಅವರು ಆ ಅಧ್ಯಾಪಕರಿಗೆ ಹೇಳಿದ್ರು, ನೀವು ಎಷ್ಟು ಅದ್ಭುತವಂತಹ ಒಂದು ಪುಣ್ಯ ಮಾಡಿದ್ದೀರಾ ಅಥವಾ ಒಂದು ಒಳ್ಳೆಯ ಅವಕಾಶವನ್ನು ಪಡೆದಿದ್ದೀರಾ ಅನ್ನೋದಕ್ಕೆ ಏನು ಹೇಳಿದ್ರು ಅಂದರೆ, ನೀವು ಬೋಧನೆ ಮಾಡ್ತಾ ಇರತಕ್ಕಂಥದ್ದು ಶ್ರೇಷ್ಠವಾದಂಥ ಕರ್ತವ್ಯ. ಅದರಲ್ಲೂ ಈ ಸ್ತೋತ್ರವನ್ನು ನೀವೇನಾದ್ರು ಹೇಳ್ಕೊಟ್ಟಿದ್ದೆ ಆದರೆ ಅದು ನಿಮ್ಮ ಜೀವನಕ್ಕೂ ಪರಿಣಾಮ ಆಗುತ್ತೆ, ಮಕ್ಕಳ ಜೀವನಕ್ಕೂ ವಿಶೇಷವಾದ ಪರಿಣಾಮ ಆಗುತ್ತೆ ಅಂತಂದ್ರೆ. ಯಾಕೆ ಅಂತಂದರೆ, ನಿಮಾನ್ಸ್ನಲ್ಲಿ ಒಂದು ಸಂಶೋಧನೆ ನಡೆದಿತ್ತು. ನಿಮಾನ್ಸ್ ಅಂದರೆ ಗೊತ್ತಿದೆಯಲ್ಲ, ಮನಸ್ಸು ವಿಷಯವಾಗಿ ಸಂಶೋಧನೆ ಮಾಡ್ತಕ್ಕಂಥ ದೊಡ್ಡ ಸಂಸ್ಥೆ. ಅಲ್ಲಿ ವಿಶೇಷ ದೊಡ್ಡ ದೊಡ್ಡ ವೈದ್ಯರುಗಳೆಲ್ಲ ಸೇರಿ ಈ ಸ್ತೋತ್ರದಿಂದ ಪಾರಾಯಣ ಮಾಡ್ತಕ್ಕಂಥವ್ನಿಗೆ ಹೇಗೆ ಪರಿಣಾಮ ಆಗತ್ತೆ. ಇವರು ಉದಾಹರಣೆಗೆ ಇವರೆಲ್ಲ ಹೇಳ್ತಾರೆ ಸ್ತೋತ್ರ ಪಾರಾಯಣ ಒಳ್ಳೇದಾಗತ್ತೆ, ದೇವರ ಅನುಗ್ರಹ ಆಗತ್ತೆ ಅನ್ನೋದು ಒಂದು. ಎಲ್ಲರೂ ಇದನ್ನು ಒಪ್ತಾರೆ ಅಂತಿಲ್ಲ. ಸೈಂಟಿಫಿಕ್ ಪ್ರೂಫ್ ಕೊಡಿ ಅಂತ ಕೇಳ್ತಾರೆ. ಇಲ್ಲಿ ಕೂತವರೆಲ್ಲ ಎಷ್ಟೋ ಜನ ಕೇಳ್ಬೋದು, ಇದೇನು ವೇಸ್ಟ್, ಇದನ್ನು ಕಲಿಯೋದ್ರಿಂದ ಏನು ಪ್ರಯೋಜನ, ಟೈಮ್ ವೇಸ್ಟ್ ಅಷ್ಟೇ. ಮಧ್ಯಾಹ್ನ ಎಲ್ಲ ಬಿಸಿಲಲ್ಲಿ ಪಾಪ ಕೂತಿದ್ದೀವಿ, ಟೈಮ್ ವೇಸ್ಟು, ಅದ್ರ ಬದಲು ಕ್ಲಾಸಲ್ಲಿ ಪಾಠ ಮಾಡ್ಬೋದಾಗಿತ್ತು, ಮಾರ್ಕ್ಸ್ ಆದರೂ ಹೆಚ್ಚಿಗೆ ಬರ್ತಾ ಇತ್ತು ಅಂತ. ಹಾಗಿಲ್ಲ. ಯಾಕೆಂದರೆ ಈ ಸ್ತೋತ್ರದ ಪರಿಣಾಮ ಏನಾಗತ್ತೆ ಅಂತ ಅವರು ಸಂಶೋಧನೆ ಮಾಡಿದ್ದಾರೆ. ಅನೇಕ ಜನರನ್ನು ಸೇರಿಸ್ಕೊಂಡು
ಈ ಸ್ತೋತ್ರ ಪಾರಾಯಣ ಮಾಡೋದ್ರಿಂದ ಹೇಗೆ ಮನಸ್ಸಿಗೆ, ಬುದ್ಧಿಗೆ ಅಥವಾ ಮೆದುಳಿಗೆ ಪರಿಣಾಮ ಉಂಟಾಗತ್ತೆ ಅಂತ ಸಂಶೋಧನೆ ಮಾಡಿ ತೀರ್ಮಾನ ಮಾಡಿದ್ದಾರೆ. ಏನಂದರೆ, ಈ ಬ್ರೈನಲ್ಲಿ 4 ಮುಖ್ಯ ಭಾಗಗಳು ಇರುತ್ತೆ ಅಂತ ಹೇಳ್ತಾರೆ ಅವರು, ಸೈಂಟಿಸ್ಟ್, ಡಾಕ್ಟರ್ಸ್. ಅದರಲ್ಲಿ ಒಂದೊಂದು ಭಾಗಕ್ಕೆ ಒಂದೊಂದು ವಿಶೇಷ ಅಂತ ಕೆಲಸ ಮಾಡತಕ್ಕಂಥ ಒಂದು ವಿಶೇಷವಾದಂಥ ಕರ್ತವ್ಯ ಇದೆ, ಹೌದಲ್ವಾ? ಕಾಲಿಗೆ ಅದರದ್ದೇ ಆದಂಥ ಕೆಲಸ, ಕೈಗೆ ಅದರದ್ದೇ ಆದಂಥ ಕೆಲಸ ಹೇಗಿದೆಯೋ ಹಾಗೆ ಮೆದುಳಿನಲ್ಲೂ ಕೂಡ ಬೇರೆ ಬೇರೆ ಕೆಲಸ ಮಾಡುತ್ತೆ. ಅದೇ ಈ ಮುಂಭಾಗ ಏನಿದೆ ಅದು ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಅಂತ ಹೇಳ್ತಾರೆ. ಅದರಲ್ಲಿ ಏನಿದೆ ಅಂದರೆ ಅನೇಕ ನ್ಯೂರಾನ್ ಸೆಲ್ಸ್ಗಳಿದೆ ಅಂತ, ಎಷ್ಟು ಅಂದರೆ ಎಣ್ಸಕ್ಕಾಗೋದಿಲ್ಲ, ಕೋಟಿ ಕೋಟಿ ಸೆಲ್ಸ್ಗಳಿದೆ. ಅದಾಗಾಗಿ ಈ ನಾವು ಸ್ತೋತ್ರ ಪಾರಾಯಣ ಮಾಡೋದು ನೇರವಾಗಿ ಇದರ ಮೇಲೆ ಪರಿಣಾಮ ಉಂಟಾಗತ್ತೆ. ಇಲ್ಲಿ ಆ ಒಂದು ಸೆಲ್ಸ್ಗಳು ಅನೇಕ ಪಟ್ಟು ಹೆಚ್ಚಾಗತ್ತೆ ಅಂತ. ಈ ಭಾಗ ಯಾರ ಒಂದು ಮೆದುಳಿನಲ್ಲಿ, ಯಾರ ಶರೀರದಲ್ಲಿ ದೃಢವಾಗಿರುತ್ತೋ ಅವರು ವಿಶೇಷವಾದ ಜೀವನದಲ್ಲಿ ಗುರಿಯನ್ನು ತಲುಪ್ತಾರೆ, ವಿಶೇಷ ಸಾಧನೆ ಮಾಡ್ತಾರೆ ಅಂತ ತೀರ್ಮಾನ ಮಾಡಿದ್ದಾರೆ. ಈ ಭಾಗ ಮೆದುಳಿನ ಈ ಭಾಗ ದೃಢವಾಗೋದು, ಗಟ್ಟಿಯಾಗೋದು ಹೇಗೆ ಸಾಧ್ಯ ಅಂದರೆ ಇಂತಹ ಸ್ತೋತ್ರ ಪಾರಾಯಣ ಮಾಡೋದ್ರಿಂದ, ಹೇಳ್ಕೊಡೋದ್ರಿಂದ. ಇದು ತುಂಬ ಮುಖ್ಯವಾದ್ದು. ಈಗ ಉದಾಹರಣೆಗೆ ಅವ್ರನ್ನೇ ಕೇಳಿದ್ರೆ, ಯಾತಕ್ಕಾಗಿ ನೀವು ಈ ಥರ ಅಷ್ಟು ದೂರದಿಂದ ಬಂದು ಹೇಳ್ಕೊಡ್ತೀರಾ? ಇಲ್ಲಿ ಒಂದೇ ಕಡೆ ಅಲ್ಲ, 100 ಕಡೆ ಅವ್ರು ಹೇಳ್ಕೊಡ್ತಾರೆ. ಯಾಕೆ ಅಂದರೆ ಅವ್ರಿಗೆ ಸಂತೋಷ, ತೃಪ್ತಿ ಇದೆ. ಎಷ್ಟೇ ಖರ್ಚಾಗಲಿ, ಏನೇ ಆಗಿರಲಿ, ಎಷ್ಟೇ ದೈಹಿಕ ಶ್ರಮ ಆಗಿರಲಿ, ಅದರಿಂದ ಒಂದು ತೃಪ್ತಿ, ಸಂತೋಷ ಸಿಗತ್ತೆ, ದೈವಾನುಗ್ರಹ ಸಿಗತ್ತೆ, ಗುರು ಅನುಗ್ರಹ ಸಿಗತ್ತೆ ಅನ್ನೋ ನಿರ್ಣಯ ಅವ್ರಿಗೆ. ಅಷ್ಟೇ ಅಲ್ಲದೆ ಇದ್ರ ಹಿಂದೆ ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್ ಏನಿದೆ ಅಂತ ಕೇಳಿದ್ರೆ ಇದೆಲ್ಲ ಇದೆ. ಅವ್ರ ಜೀವನವೇ ಚೆನ್ನಾಗಾಗತ್ತೆ. ಹಾಗಾಗಿ ಹೇಳ್ಕೊಡೋದು, ಕಲಿಯೋದು, ಕಲಿಸೋದು ಎರಡೂ ಕೂಡ ತುಂಬ ಮುಖ್ಯ ಆಗತ್ತೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಒಂದು ಮನಸ್ಸಿಗೆ ಇಟ್ಕೊಳ್ಳೋಣ. ಹಾಗಾಗಿ ನನ್ನೊಂದು ಅಪೇಕ್ಷೆ ಏನಂದರೆ, ಇನ್ನು ಮುಂದೆ ಆಶಾ ರವಿಕುಮಾರ್ ಅವರು ಅಲ್ಲಿಂದ ಬರಲೇಬೇಕಾಗಿಲ್ಲ. ರಾಘವೇಂದ್ರ ಅವರೇ, ಇನ್ನು ಮುಂದೆ ಅವ್ರು ಏನು ಮಾಡ್ತಾರೆ ಅಂದರೆ ಎಲ್ಲ ಶಿಕ್ಷಕರನ್ನು ಅವ್ರು ತಯಾರು ಮಾಡಿಬಿಡ್ತಾರೆ. ಇನ್ನು ಮುಂದೆ ಶಿಕ್ಷಕರೇ ಮುಂದುವರ್ಸ್ಕೊಂಡು ಹೋಗ್ತಾರೆ. ಆಗ್ಬೋದಾ? ನೀವು ಇದನ್ನು ಬೇಕಾದ್ರೆ ಪ್ರಯೋಗಾತ್ಮಕ ನಾನು ಹೇಳಿದೆ ಅಂತ ಒಪ್ಪಬೇಕಾಗಿಲ್ಲ, ಹೌದು ಅಲ್ವ ಅಂತ ಪರೀಕ್ಷಾತ್ಮಕವಾಗಿ ಪ್ರಯತ್ನ ಮಾಡಿ. ಎಂಥ ಒಂದು ಪರಿಣಾಮ ಉಂಟಾಗತ್ತೆ ಅನ್ನೋದು ನೀವೇ ತಿಳ್ಕೊಳ್ಬೋದು. ನಮ್ಗೆ ಅನಿಸ್ಬೋದು ನಮಗೆ ಹೇಳೋಕ್ಕೆ ಕಷ್ಟ ಆಗತ್ತೆ ಅಂತ, ಹೇಳ್ಕೊಡೋಕೆ ಕಷ್ಟ ಆಗತ್ತೆ ಅಂತ. ಆದರೆ ಈಗಿನ ವಾತಾವರಣ ತುಂಬ ವ್ಯತ್ಯಾಸ ಆಗೋಗಿದೆ. ಕಳೆದ 20 ವರ್ಷದಿಂದ ಇಂಥ ಸ್ತೋತ್ರಗಳನ್ನು ಇಂಥ ಹಳ್ಳಿ ಪ್ರದೇಶದಲ್ಲೂ ತಲುಪಿಸೋದು ಕಾರಣದಿಂದ ಒಬ್ಬ BBMP ಗೊತ್ತಿದೆಯಲ್ಲ, ಪೌರ ಕಾರ್ಮಿಕರು ಕೂಡ ಕಲಿಸೋ ಅಷ್ಟು ಮುಂದಕ್ಕೆ ಬಂದಿದ್ದಾರೆ ಅಂದರೆ ಇದರಿದೆ ಎಂಥ ಒಂದು ಶಕ್ತಿ ಇದೆ ಅಂತ ನಾವು ತಿಳ್ಕೊಳ್ಬೋದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಒಬ್ಬರು ತಾಯಿ ಬಂದು ಸಂತೋಷದಿಂದ ಹೇಳ್ಕೊಂಡ್ರು. ಏನಂದರೆ, ನನ್ನ ಮಗಳು ಇವ್ರ ಶಾಲೆಯಲ್ಲಿ ಇಂಥ ಸ್ತೋತ್ರಗಳನ್ನ ಹೇಳ್ಕೊಡ್ತಾ ಇದ್ದಾರೆ, ಇವಳು ಬಂದು ನನ್ನ ಮನೆಗೆ ಬಂದು ನನಗೆ ಹೇಳ್ಕೊಡ್ತಾಳೆ, ನಾನು ಸಂತೋಷದಿಂದ ಕಲಿತಾ ಇದ್ದೆ, ನನಗೆ ಅನುಕೂಲ ಆಗ್ತಾ ಇದೆ ಅಂತ. ಹಾಗಾಗಿ ಯಾರಿಂದ ಬೇಕಾದ್ರೂ ನಾವು ಕಲಿಬೋದು. ಇವತ್ತಿನ ದಿವಸ ನಾವು ವಿದ್ಯಾರ್ಥಿಗಳೇನಿದ್ದೀವಿ, ಆ ವಿದ್ಯಾರ್ಥಿಗಳು ನೀವೆಲ್ಲರೂ ಕೂಡ ವಿದ್ಯಾರ್ಥಿಗಳು ಒಂದು ಸ್ವಲ್ಪ ಗಮನ ಇಟ್ಕೊಳ್ಬೇಕು. ನಾವೆಲ್ಲರೂ ಕೂಡ ಇನ್ನು ಮುಂದೆ ಪ್ರತಿನಿತ್ಯ ನಮ್ಮ ಅಧ್ಯಯನಕ್ಕೆ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಅಧ್ಯಯನ ತುಂಬ ಮುಖ್ಯ ಆಗುತ್ತೆ. ಹಾಗಾಗಿ ಇಂಥ ಸ್ತೋತ್ರಗಳನ್ನು ಮನೆಯಲ್ಲಿ ಒಂದು ಕನಿಷ್ಠ 5-10 ನಿಮಿಷನಾದರೂ ಕೂಡ, ಮೇಡಮ್ ಹೇಳ್ಕೊಟ್ಟಾಗ ಮಾತ್ರ ಅಂತಲ್ಲ, ಹೇಳ್ಕೊಡ್ಲಿ ಬಿಡಲಿಲ್ಲ, ಪ್ರತಿನಿತ್ಯ ಒಂದು 5 ಶ್ಲೋಕನಾದರೂ ಒಂದು ಮನೇಲಿ ಹೇಳ್ಬಿಟ್ಟು ಬರ್ತೀನಿ, ಅಥವಾ ಶಾಲೆಯಲ್ಲಿ ಒಂದು ವ್ಯವಸ್ಥೆ ಮಾಡಿದರೆ ಅದ್ರಲ್ಲಿ ಹೇಳೋದು ಒಂದು ಭಾಗ, ಮನೆಯಲ್ಲೂ ಕೂಡ ಉದಾಹರಣೆಗೆ ದಕ್ಷಿಣಾಮೂರ್ತಿ ಅಷ್ಟಕ ಕಲಿತ ಮೇಲೆ ಅದು ಹೇಳೋದಕ್ಕೆ 5 ನಿಮಿಷ ಸಾಕು. ಅದನ್ನು ನಾವು ನಿತ್ಯ ಹೇಳಕ್ಕೆ ಶುರು ಮಾಡಿದ್ದೆ ಆದರೆ ಇನ್ಯಾರೂ ನಮ್ಮನ್ನು ಕಾಪಾಡಬೇಕಾಗಿಲ್ಲ, ಅಥವಾ ನಮ್ಮನ್ನು ಯಾರೂ ತೊಂದರೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇದೊಂದನ್ನು ಚೆನ್ನಾಗಿ ನೆನ್ಪಿಟ್ಕೊಂಡ್ಬಿಡ್ಬೋದು. ಎಷ್ಟರ ಮಟ್ಟಿಗೆ ನಮ್ಮ ಗುರುಗಳು ಹೇಳ್ತಾರೆ ಅಂದರೆ, ಅದು ಪೋಷಕರಿಗಾಗಲಿ ಅಥವಾ ಅಧ್ಯಾಪಕರಾಗಲಿ ಈ ದಕ್ಷಿಣಾಮೂರ್ತಿ ಅಷ್ಟಕವನ್ನು ಅವ್ರು ಹೇಳ್ಕೊಟ್ಟು ಬಿಟ್ಬಿಡಿ, ಇನ್ನು ಅವ್ರನ್ನ ಮರ್ತುಬಿಡಿ ಅಂತ, ಅವ್ರ ಬಗ್ಗೆ ಚಿಂತೆ ಬಿಟ್ಬಿಡಿ. ಇನ್ನು ಅವ್ರ ಜೀವನ ಭವಿಷ್ಯ ಅದ್ಭುತವಾದ ರೀತಿಯಲ್ಲಿ ಹೋಗುತ್ತೆ ಅಂತ. ಯಾಕೆಂದರೆ ಆ ದಕ್ಷಿಣಾಮೂರ್ತಿ, ಗುರು ದಕ್ಷಿಣಾಮೂರ್ತಿ ಎಲ್ಲವನ್ನೂ ಎಲ್ಲವನ್ನೂ ಕೊಡ್ತಾನೆ. ಉದಾಹರಣೆಗೆ ವಿದ್ಯಾರ್ಥಿ ಜೀವನದಲ್ಲಿ ಬೇಕಾದ್ದೇನು? ಗ್ರಹಿಸ್ತಕ್ಕಂಥ ಶಕ್ತಿ. ಆ ಗ್ರಹಿಸುವುದು ಸರಿಯಾದ ಸಮಯಕ್ಕೆ ಮತ್ತೆ ಸ್ಫುರಣೆ ಬರಬೇಕು, ಹೊರಗಡೆ ಬರಬೇಕು. ಮೇಧಾಶಕ್ತಿ, ಪ್ರಜ್ಞಾಶಕ್ತಿ ಅಂತ ಹೇಳ್ತಾರೆ. ಅದು ಕೂಡ ಅತ್ಯಂತ ಒಳ್ಳೆ ಸಾಮರ್ಥ್ಯ ಉಂಟಾಗತ್ತೆ ಈ ದಕ್ಷಿಣಾಮೂರ್ತಿ ಅಷ್ಟಕದಿಂದ. ಹಾಗಾಗಿ ಆ ದಕ್ಷಿಣಾಮೂರ್ತಿ ಅಷ್ಟಕವನ್ನು ಕೂಡ ಅತಿ ಶೀಘ್ರವಾಗಿ ನೀವು ಅದನ್ನು ಎಲ್ಲ ವಿದ್ಯಾರ್ಥಿಗಳಿಗೂ ತಿಳಿಸ್ತೀರಾ ಅನ್ನೋ ನಂಬಿಕೆ ಇದೆ. ಮತ್ತು ಎಲ್ಲರೂ ಸ್ವೀಕಾರ ಮಾಡೋಕ್ಕಂತೂ ನಮ್ಮ ಶಾಲಾ ಪ್ರತಿಯೊಬ್ಬರು ಕೂಡ
ಅತ್ಯಂತ ಉತ್ಸುಕರಾಗಿದ್ದಾರೆ ಅಂತ ಇದರಿಂದನೇ ಗೊತ್ತಾಗತ್ತೆ. ಇನ್ನು ನಾನು ಹೆಚ್ಚಿಗೆ ಮಾತಾಡೋದಿಲ್ಲ, ಸಾಕಷ್ಟು ಸಮಯ ಆಗಿದೆ. ಹಾಗಾಗಿ ಇಂತಹ ಒಂದು ಪ್ರದೇಶದಲ್ಲಿ, ಗ್ರಾಮೀಣ ಪ್ರದೇಶ ಆದರೂ ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಸುಮಾರು 700 ವಿದ್ಯಾರ್ಥಿಗಳು, ಒಂದು 50ಕ್ಕೂ ಹೆಚ್ಚು ಶಿಕ್ಷಕರು ಕೂಡ ಅತ್ಯಂತ ಉತ್ಸಾಹದ ರೀತಿಯಲ್ಲಿ ಮತ್ತು ಪ್ರೋತ್ಸಾಹದಾಯಕವಾಗಿ ಈ ಒಂದು ವ್ಯವಸ್ಥೆನ ಕಲಿಸ್ತಾ ಇದ್ದಾರೆ. ಅದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಶಾಲಾ ಮುಖ್ಯಸ್ಥರಾದಂಥ ರಾಘವೇಂದ್ರ ಅವರು ಈ ಮನಸ್ಸು ಮಾಡದೇ ಇದ್ದಿದ್ರೆ ನಮ್ಗೆ ಇಷ್ಟೆಲ್ಲದಕ್ಕೂ ನಮ್ಗೆಲ್ರಿಗೂ ನಷ್ಟ ಆಗೋಗ್ತಾ ಇತ್ತು. ಮತ್ತು ಅದರೊಟ್ಟಿಗೆ ಈ ಒಂದು ಸ್ತೋತ್ರ ರುಚಿಯನ್ನು ಹಿಂದೆ ಯಾರು ಕಂಡಿದ್ರೋ ಆ ವಿದ್ಯಾರ್ಥಿಗಳು, ಅವರ ಪೋಷಕರು, ಅವರು ಒಂದು ಒತ್ತಡ, ಅವರ ಒಂದು ಬೇಡಿಕೆ ಇತ್ತು ಅಂತ ಕೇಳಿಸ್ಕೊಂಡೆ ಈಗಷ್ಟೇ. ಇಲ್ಲ ಯಾಕೆ ಇನ್ನೂ ಸ್ತೋತ್ರ ಹೇಳ್ಕೊಡ್ತಾ ಇಲ್ಲ, ನಾವು ಬೇಕು ಅಂತ. ಇದರಿಂದನೇ ಗೊತ್ತಾಗುತ್ತೆ ಈ ಸ್ತೋತ್ರದ ಮಹತ್ವ ಏನು ಅಂತ. ಹಾಗಾಗಿ ಒಂದು ವಿಶೇಷವಾದಂತಹ ಒಂದು ಪ್ರಯತ್ನ ಈ ಮಾಡಿದ್ದೇನಿದೆ, ಕರ್ನಾಟಕದ ಬಾರ್ಡರ್, ಈಗ ನೀವು ಮಾಡಿದಂಥ ಪ್ರಯತ್ನ ಕರ್ನಾಟಕದ ಇನ್ನು ಉಳಿದಂಥ ಎಲ್ಲ ಬಾರ್ಡ್ರಿಗೂ ಪ್ರೇರಣಾದಾಯಕವಾಗಿದೆ ಅನ್ನೋದು ಹೇಳೋಕ್ಕೆ ತುಂಬ ಸಂತೋಷ ಪಡ್ತೀನಿ. ಹಾಗಾಗಿ ಅಂತಹ ವಿಶೇಷವಾದಂಥ ಕರ್ತವ್ಯ ನೀವು ಮಾಡಿದ್ದು ಖಂಡಿತ ಮಾದರಿಯಾಗತ್ತೆ. ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ಒಂದು ಪಠ್ಯ ಅದಕ್ಕೂ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಅದನ್ನೂ ಇಟ್ಕೊಂಡು ಈ ಸ್ತೋತ್ರಕ್ಕೂ ಎಲ್ಲ ರೀತಿಯಾದ ವಿಶೇಷವಾದ ಇನ್ನೂ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ನೀಡಿ ಪ್ರತಿಯೊಬ್ಬರು ಕಲಿಯುವಂತೆ ಮಾಡಿ. ಅಷ್ಟೇ ಅಲ್ಲ, ನಾನು ಇನ್ನೊಂದು ಮುಂದಿನ ದಿನಗಳಲ್ಲಿ ಗೊತ್ತಿಲ್ಲ ಯಾವಾಗುತ್ತೋ, ಎಲ್ಲ ವಿದ್ಯಾರ್ಥಿಗಳ ಪೋಷಕರು ಕೂಡ ಸೇರಬೇಕು ಇಲ್ಲಿ. ಆ ರೀತಿಯಲ್ಲಿ ಅವರು ಕೂಡ ಹೇಳುವಂತೆ ಆಗಲಿ ಅನ್ನೋ ಒಂದು ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತಾ, ನಿಮ್ಮೆಲ್ಲರ ಒಂದು ಶ್ರದ್ಧಾಭಕ್ತಿಯನ್ನು ಕೇಳಿ ನೋಡಿ ತುಂಬ ಸಂತೋಷ ಆಯಿತು. ನಮ್ಮ ಗುರುಗಳ ಒಂದು ಆಜ್ಞೆ ಅಪ್ಪಣೆ, ಅವರ ಒಂದು ಅನುಗ್ರಹದೊಂದಿಗೆ ನಾನು ದಾರಿಯಲ್ಲಿ ಹೋಗುವಾಗ ಇಲ್ಲಿ ಬರಬೇಕು ಅಂತ ಅಪೇಕ್ಷೆ ಪಟ್ಟಿದ್ದರಿಂದ ನಾನು ಬಂದು ಕೆಲವು ಮಾತುಗಳನ್ನ ಹೇಳಲಿಕ್ಕೆ ಇಷ್ಟಪಟ್ಟಿದ್ದೀನಿ. ದಕ್ಷಿಣಾಮೂರ್ತಿ ಅಷ್ಟಕವೇ ಮೊದಲಾಂತ ಎಲ್ಲ ಸ್ತೋತ್ರಗಳನ್ನು, ಶಾರದಾ ಭುಜಂಗ, ಗುರು ಅಷ್ಟಕವೇ ಮೊದಲಾಂತ ಎಲ್ಲವನ್ನು ಕಲ್ತಿದ್ದೀರಾ. ಇನ್ನು ಮುಂದಿನ ದಿನಗಳಲ್ಲಿ ಕಲ್ತ್ಕೊಳ್ಳೋದಷ್ಟೇ ಅಲ್ಲ, ಜೀವನದಲ್ಲಿ ಇಟ್ಕೊಳ್ಬೇಕು, ಮರಿಬಾರ್ದು. ಸಿಲೆಬಸ್ ಆದರೂ ಒಂದೊಂದು ವರ್ಷ ಕಲಿತೀವಿ, ಮುಂದಿನ ವರ್ಷ ಬೇರೆ ಸಿಲೆಬಸ್ ಇರುತ್ತೆ. ಆದರೆ ಒಂದು ನೆನಪಿಟ್ಕೊಳ್ಬೇಕು, ಹಿಂದಿನ ವರ್ಷದ ಸಿಲೆಬಸ್ ಆಧಾರದಲ್ಲೇ ಮುಂದಿನ ಸಿಲೆಬಸ್ ಇರುತ್ತೆ. ಅದು ಇಲ್ಲದೇ ಇದ್ದರೆ ಮುಂದಿನ ಸಿಲೆಬಸ್ ಅರ್ಥ ಆಗೋದಿಲ್ಲ ಅನ್ನೋದನ್ನು ಹೇಗೆ ನೆನಪಿಟ್ಕೊಳ್ತೀವೋ ಹಾಗೆಯೇ ಈ ಸ್ತೋತ್ರಗಳು ಕೂಡ ಪ್ರತಿ ವರ್ಷ ಜೀವನದ ಪರ್ಯಂತ ಕೂಡ ಸ್ವಲ್ಪ ಮಟ್ಟಿಗಾದರೂ ಇಟ್ಕೊಂಡು ಹೋಗ್ತಾ ನಾವು ಮಾಡಬೇಕು ಅನ್ನೋದನ್ನು ಮನಸ್ಸನ್ನು ಚೆನ್ನಾಗಿ ಇಟ್ಕೊಳ್ಬೇಕು ಅಂತ ಹೇಳ್ತಾ, ಈ ದಿವಸ ತುಂಬ ಸಂತೋಷದಿಂದ ನೀವೆಲ್ಲರೂ ಹೇಳಿದ ನೋಡೇ ನನಗೂ ಕೂಡ ತುಂಬ ಸಂತೋಷ ಆಗಿದೆ ಅಂತ ಮತ್ತೊಮ್ಮೆ ಹೇಳ್ತಾ, ನಿಮ್ಮೆಲ್ಲರಿಗೂ ಕೂಡ ನಮ್ಮ ಆರಾಧ್ಯ ದೇವರು ಹಾಗೆ ನಮ್ಮ ಗುರುಗಳು ಹಾಗೆ ಈ ಸ್ತೋತ್ರದಲ್ಲಿರತಕ್ಕಂತಹ ಒಂದು ವಿಶೇಷವಂಥ ದೈವ ಸಾನ್ನಿಧ್ಯ ನಿಮ್ಮೆಲ್ಲರ ಹೃದಯದಲ್ಲಿ ಸದಾ ಒಂದು ಬೆಳಕಿನಂತೆ ಚೆನ್ನಾಗಿ ಬೆಳಗಲಿ ಅಂತ ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತಾ, ಪ್ರಾರ್ಥನೆಯನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಹಾಗಾಗಿ